ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಪಿಜಿಲಿ ಚಿಕನ್ ಮಾಡ್ತಾ ಇದ್ದಾರೆ. ಸೊ ಚಿಕನ್ ಬಿರಿಯಾನಿಗೆ ಏನೇನ್ ಬೇಕಂತೆಲ್ಲ ಐಟಮ್ ತಗೊಂಡು ನಾನ್ ವೆಜ್ ಅವ್ರಿಗೆ ಚಿಕನ್ ಆದ್ರೆ ಪಾಪ ವೆಜ್ ಅವ್ರಿಗೆ ಪನ್ನೀರ್ ಮಾಡ್ತಾ ಇದ್ದೀವಿ. ಪನ್ನೀರ್ ತಗೊಬಂದಿದ್ದಾರೆ, ಆಮೇಲೆ ಮೊಸರು ತಗೊಬಂದಿದ್ದಾರೆ, ಸೌತೆಕಾಯಿ ತಗೊಬಂದಿದ್ದಾರೆ, ಬಟಾಣಿ ತಗೊಬಂದಿದ್ದಾರೆ. ಅದಾಗದ್ಮೇಲೆ ಆ ಕಡೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ತಗೊಬಂದಿದ್ದಾರೆ, ಮತ್ತೆ ಕರಿಬೇವು ಸೊಪ್ಪು ತಗೊಬಂದಿದ್ದಾರೆ. ಅಡುಗೆಗೆಲ್ಲ ನಮ್ಮಮ್ಮ ರೆಡಿ ಮಾಡ್ಕೊಂತವ್ರು ಪೂರ್ತಿ. ಈ ಕಡೆ ಬಂದ್ರೆ ನಮ್ಮ ಮಾಮ ಮತ್ತೆ ನಮ್ಮಪ್ಪ ಕೊತ್ತಂಬರಿ ಮತ್ತೆ ಪುದೀನನ ನೀಟಾಗಿ ಕಟ್ ಮಾಡಿ ಇಟ್ಕೊಂತ ಇದ್ದಾರೆ. ಬಿರಿಯಾನಿ ಮಾಡಕ್ಕೆ ಯಾವ ಪಾತ್ರೆ ಇಟ್ಕೊಂಡಿದೀವಿ ಅಂತ ತೋರಿಸ್ತೀನಿ ಬನ್ನಿ. ಇದು ಬಿರಿಯಾನಿ ಮಾಡೋ ಪಾತ್ರೆ. ಈ ಕಡೆ ಬಂದ್ರೆ ಇದು ರೈಸ್ ನ ಬಾಯ್ಲ್ ಮಾಡೋ ಪಾತ್ರೆ. ಇವಾಗ ರೈಸ್ ನ ಬಾಯ್ಲ್ ಮಾಡೋದಕ್ಕೆ ನೀರ್ ಬೇಕಲ್ವಾ, ಸೊ ಅದಕ್ಕೆಲ್ಲ ನೀರು ಇದಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದು ದೊಡ್ಡ ಪಾತ್ರೆ ಆಗಿರೋದ್ರಿಂದ ಒಟ್ಟಿಗೆ ನೀರು ಕುದಿಸಿ ಎತ್ತೋದಿಕ್ಕೆ ಆಗಲ್ಲ, ಯಾಕಂದ್ರೆ ಗ್ರಿಪ್ ಸಿಗಲ್ಲ. ಅದಕ್ಕೆ ಈ ತರ ಚೊಂಬಲ್ಲಿ ಹುಯ್ಬೇಕದಕ್ಕೆ. ಆ ಒಂದು ಆ ಎರಡು ಆ ಮೂರು ಸ್ವಲ್ಪ ತಗೊಂಬಂದ್ರೆ ಇಷ್ಟು ನೀರು ಇಟ್ಕೋಬೇಕು. ಇಷ್ಟು ನೀರು ಇಟ್ಕೊಂಡಾದ್ಮೇಲೆ ಅದಾಗಾದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಗ್ಯಾಸ್ ಅಣಿಸ್ಬೇಕು. ಇವಾಗ ಅನ್ಸಲ್ವಂತೆ ಕಟ್ ಮಾಡಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇವಾಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾವು ಈ ಕಡೆ ನಾವು ಮಾಡ್ತಾ ಇರೋದು 120 ಜನಕ್ಕೆ. ಮನೇಲಿ ಅಂತಂದ್ರೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡಿದ್ದೀನೋ ಅದನ್ನೆಲ್ಲ ಸ್ವಲ್ಪ ಕ್ವಾಂಟಿಟಿಲಿ ಹಾಕೊಂಡ್ರೆ ನೀವು ಮಾಡ್ಕೋಬೋದು. ಇವಾಗ ಸೌತೆಕಾಯಿ ಹೊಡೆದಿದ್ದು ಮುಗೀತು. ಸೌತೆಕಾಯಿ ಹೊಡೆದಾದ್ಮೇಲೆ ಮೊಸರು ಬಜ್ಜಿಗೆ ಮೊಸರು ಅಲ್ವಾ ಮೇಯ್ನು, ಸೊ ಅದನ್ನ ನೀಟಾಗಿ ಅಲ್ಲಾಡ್ಸ್ಕೊಂತಾ ಇದ್ದೀವಿ. ಇವಾಗ ಮೊಸರು ಅಲ್ಲಾಡ್ಸಿದಾಯ್ತು. ಮೊಸರು ಬಜ್ಜಿಗೆ ಏನೇನು ಬೇಕಂತ ಹೇಳ್ತೀನಿ. ಸೌತೆಕಾಯಿ ಮತ್ತು ಮೊಸರು, ನಿಮ್ಗೆ ಎಷ್ಟು ಜನಕ್ಕೆ ಎಷ್ಟು ಮೊಸರು ಬೇಕೋ ಅಷ್ಟು ಹಾಕೋಬೋದು ನೀವು. ನಾವಿವಾಗ 1, 2, 3 ಲೀಟ್ರ್ ಮೊಸರು ಹಾಕೊತಾ ಇದ್ದೀವಿ. ಅದಾಗಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಅದಾದಮೇಲೆ 4 ಈರುಳ್ಳಿ, ಡುಮ್ಕಿರೋ ಈರುಳ್ಳಿ ತಗೊಳ್ಳಿ. ಇವಾಗ ಬನ್ನಿ ಎಲ್ಲ ಹಚ್ಚಿ ನೀಟಾಗಿ ಮೊಸರು ಬಜ್ಜಿ ಮಾಡೋಣ. ಸೌತೆಕಾಯಿ ಪೂರ್ತಿ ಹೊಡೆದಿದ್ದಾಯ್ತು. ಇವಾಗ ಈರುಳ್ಳಿ ಹೊಡ್ಕೊಳ್ಳೋಣ. ಇವಾಗ ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡುತ್ತಿದ್ದಾರೆ. ಇಲ್ಲಿ ಇನ್ನು 3 ಇದೆ ನೋಡ್ರಿ, ಮುಗೀತು. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹೊಡಿತಿದ್ದಾರೆ. ಕೊತ್ತಂಬರಿನೂ ಹೊಡೆದಾಯ್ತು. ಇವಾಗ ಮೊಸರು ಬಜ್ಜಿಗೆಲ್ಲ ರೆಡಿ ಆಗಿದೆ. ಇನ್ನೇನಿದ್ರು ಮೊಸರು ಹಾಕಿದ್ರೆ ಮೊಸರು ಬಜ್ಜಿ ರೆಡಿ. ಇವಾಗ ನಮ್ಮ ಪ್ರಮೋದ್ ಅಂಕಲ್ ಬಂದಿದ್ದಾರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇವಾಗ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿಗೆ ಏನೇನೆಲ್ಲ ಕಟ್ ಮಾಡ್ಕೊಂಡಿದೀವೋ ಅದನ್ನೆಲ್ಲ ಒಂದ್ ಪಾತ್ರೆಗೆ ಹಾಕೊಳ್ಳಿ. ಒಂದ್ ಪಾತ್ರೆಗೆ ಹಾಕೊಂಡು ಈ ತರ ಅದಾದ್ಮೇಲೆ ನಾವ್ ಅವಾಗ ಅಲ್ಲಾಡ್ಬಿಟ್ಟು ಇಟ್ಕೊಂಡಿದೀವಲ್ಲ, ಆ ಮೊಸರುನ ನೀಟಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಅದ್ರೊಳಗಡೆ. ಯಾವ ತರ ಗೊತ್ತಾ, ಸರ್ರ ಅಂತ ಚಾಕುವಲ್ಲಿ ಕಟ್ ಮಾಡ್ಕೊಂಡು ಸ್ವೀ ಅಂತ ಹಾಕ್ಬೇಕು. ಇದಕ್ಕೆ ಇವಾಗ ಏನ್ ಹಾಕ್ಬೇಕಂದ್ರೆ ಉಪ್ಪು ಹಾಕ್ಬಿಟ್ಟು ನೀರ್ ಹಾಕ್ಬೇಕು. ಒಂದ್ ಸ್ವಲ್ಪ ನೀರ್ ತಗೊಬಂದು ಸ್ವೀ ಅಂತ ಹೇಳಿ. ನಮ್ಮ ಮಾಮ ಬಿರಿಯಾನಿಗೆ ನಿಂಬೆಹಣ್ಣು ನಿಂತಾವ್. ಅಮ್ಮ ನಿಂಬೆಹಣ್ಣು ಹಿಂಗ ಅಮ್ಮ ಕಟ್ ಮಾಡೋದು, ಸೀದಾ ಕಟ್ ಮಾಡ್ಬಿಟ್ಟಿದ್ಯಾ, ಹಿಂಗೆ ಉಲ್ಟಾ ಕಟ್ ಮಾಡ್ಬೇಕು. ಈ ತರ ನಮ್ಮಮ್ಮಂಗ್ ನಿಂಬೆಹಣ್ಣು ಕಟ್ ಮಾಡಕ್ ಬರಲ್ಲ. ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ ಸೌಟ್ ತಗೊಂಬಂದ್ ನೀಟಾಗಿ ಇದನ್ನ ಅಲ್ಲಾಡ್ಸ್ಬೇಕು. ಇದು ಉಪ್ಪು ಹಾಕ್ಬೇಕು. ಇವಾಗ ಉಪ್ಪು ಎಷ್ಟು ಹಾಕೋಬೇಕಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಮೊಸರು ಬಜ್ಜಿ
ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವಾಗ ಬಿರಿಯಾನಿಗೆ ಚಿಕನ್ ಬಂದಿದೆ. ತಗೊಂಬ ಮಾಮ, ಚಿಕನ್ ಬಂದಿದೆ. ಚಿಕನ್ 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 ನಾವ್ ಈ ಕಡೆ ವೆಜ್ ಅವ್ರಿಗೆ ಪನ್ನೀರ್ ನೀಟಾಗಿ ಕಟ್ ಮಾಡ್ಕೊಂತ ಇದೀವಿ. ಚಿಕನ್ ಬಂದಿದೆ ಗಾಯ್ಸ್. ಪನ್ನೀರ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು. ಸೊ ಬಿರಿಯಾನಿಗೆ, ಪನ್ನೀರ್ ಬಿರಿಯಾನಿಗೆ ಬಟಾಣಿ ಬೇಕು. ಇದು 10 ರೂಪಾಯಿ ಪ್ಯಾಕೆಟ್, ತರಕಾರಿ ಅಂಗಡಿ ಸಿಗುತ್ತೆ ನೋಡಿ. ಇವಾಗ ಬಿರಿಯಾನಿಗೆ ಏನೇನ್ ರೆಡಿ ಮಾಡ್ಕೊಂಡಿದೀವಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಇದನ್ನ ಮನೇಲೆ ಮಾಡ್ಕೊಂಡಿರೋದು. ಅದಾದ್ಮೇಲೆ ನಿಂಬೆಹಣ್ಣು ರಸ, ನಾವೊಂದ್ 5 ನಿಂಬೆಹಣ್ಣು ಹಾಕೊಂಡಿದೀವಿ ಇದಕ್ಕೆ. ಅದಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಪಲಾವ್ ಎಲೆ ಮತ್ತೆ ಸ್ಟಾರ್ ಹೂವ. ಅದಾದ್ಮೇಲೆ ಈ ಕಡೆ ಬಂದ್ರೆ ಕೊತ್ತಂಬರಿ ಮತ್ತೆ ಪುದೀನನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ಬೇಕು. ಅದಾದ್ಮೇಲೆ ಈರುಳ್ಳಿ ಬೇಕು. ಈರುಳ್ಳಿ ಆಗಾದ್ಮೇಲೆ ಟೊಮೆಟೊ ಬೇಕು. ನಮ್ ಬೆಕ್ಕಗೆ ಹೆಂಗ್ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಸಂಡೆ ಅಂದ್ರೆ ಹಿಂಗ್ ಬಂದಿ ಬಡ್ಕೊಂತಾ ಇರುತ್ತೆ. ಅಲ್ಲಿ ನೋಡಿ ಹೆಂಗ್ ಗೊಡ ಆಗ್ತಿದೆ. ಇವಾಗ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂಡೆ ಎಲ್ಲ ಹಂಚದ ಅರ್ಥ ಆಯ್ತಾ? ನೋಡಿ ಹೆಂಗ್ ಬಂದ್ ತಿಂತಿದ. ನಾವು ಫ್ಲಿಪ್ಕಾರ್ಟ್ ಮಿನಿಟ್ ಇಂದ ಚಿಕನ್ ಮಸಾಲ ಮತ್ತೆ ಬಿರಿಯಾನಿ ಮಸಾಲ ಎರಡನ್ನೂ ಆರ್ಡರ್ ಮಾಡಿದ್ವಿ, ಬಂದಿದೆ. ಅಮ್ಮ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಂತಾ ಇದಾರೆ. ಫಸ್ಟ್ 1 ಲೀಟರ್ ಎಣ್ಣೆ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇವಾಗ ನಮ್ಮಮ್ಮ ಎಲ್ಲಾ ಸ್ಪೈಸಸ್ನೆಲ್ಲ ಹಾಕ್ತಾ ಇದಾರೆ. ಹಾಕಮ್ಮ, रुको जरा सबर करो. ಎಣ್ಣೆ ಕಾಯ್ಬೇಕಲ್ವಾ, ಸ್ವಲ್ಪ ಹೊತ್ತು. ನಮ್ಮಮ್ಮ ಎಲ್ಲಾ ಸ್ಪೈಸಸ್ನು ಹಾಕಿದ್ರು ನೋಡಿ. ಆತರ ಎಣ್ಣೆ ಕಾದಿದ್ರೆ ಆತರ ಎಲ್ಲ ಬರುತ್ತೆ. ಎಣ್ಣೆ ನೀಟಾಗಿ ಕಾದಿದೆ ಅಂತ ಅರ್ಥ. ಅದಾದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಸ್ಪೈಸಸ್ ಎಲ್ಲ ಹಾಕಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಾದ್ಮೇಲೆ ಆನಿಯನ್ಸ್ ಎಲ್ಲ ಹಾಕೋಬೇಕು. ಆನಿಯನ್ಸ್ ಎಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನ. ಗೋಲ್ಡನ್ ಬ್ರೌನ್ ಬರೋ ಗಂಟ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಕೊತ್ತಂಬರಿ ಮತ್ತೆ ಪುದೀನಾನ ಹಾಕೋಬೇಕು. ಕೊತ್ತಂಬರಿ ಪುದೀನ ಹಾಕೋಬೇಕು. ಅದಾದ್ಮೇಲೆ ಏನ್ ಹಾಕೋಬೇಕಮ್ಮ, ಆ ಕಡೆ ಬಿರಿಯಾನಿಗೆ ನೆಕ್ಸ್ಟ್ ಟೊಮೆಟೊ ಹಾಕೊಂತಾ ಇದ್ದಾರೆ. ನೀರಿಗೆ ಪಲಾವ್ ಎಲೆ ಮತ್ತೆ ಲವಂಗ ಹಾಕೊಂಡಾದ್ಮೇಲೆ ಚಕ್ಕೆ ಹಾಕೋಬೇಕು. 1 ಪೀಸ್ ಚಕ್ಕೆ ಹಾಕೊಳ್ಳಿ. ಆ ಫ್ಲೇವರ್ ಎಲ್ಲ ಬಿಟ್ಕೊಂಡಾಗ ರೈಸು ಫುಲ್ ಸ್ಮೆಲ್ ಬರುತ್ತೆ ಮತ್ತೆ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ. ಅದಕ್ಕೆ ಟೊಮೆಟೊ ಹಾಕೊಂಡಿದ್ದಾಯ್ತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ನೀಟಾಗಿ ಅದನ್ನ ಹುರ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋ ಗಂಟನು. ನಮ್ಮಮ್ಮ ದಿನ 3 ಹೊತ್ತು ಅಡ್ಗೆ ಮಾಡ್ತಾರೆ ಇಲ್ಲಿ. ನಮ್ಮಮ್ಮ ಮಿನಿಮಮ್ ಅಂದ್ರೆ 7 ವರ್ಷದಿಂದ ನಮ್ಮಂದು ಇದೇ ರೋಟೀನ್. ದಿನ ಬೆಳಗ್ಗೆ ಎದ್ದೋಳು, ಎಲ್ಲ ಕ್ಲೀನ್ ಮಾಡು, ಹುಡುಗರ್ಗೆ ಊಟ ಮಾಡಿಕ್ಕು.
ಅಮ್ಮ ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿ ಕೆಲಸ ಮಾಡ್ತಿದ್ಯಲ್ಲ ನೀನು? ಈಗ ಫ್ರೈ ಮಾಡ್ಕೊಂತಾ ಇದಾರೆ. ನೀಟಾಗಿ ಫ್ರೈ ಮಾಡ್ಕೋಬೇಕಾದ ಹಸಿ ಸ್ಮೆಲ್ ಎಲ್ಲ ಹೋಗೋ ಗಂಟನು ಫ್ರೈ ಮಾಡ್ಕೋಬೇಕು. ಇವಾಗ ಚಿಕನ್ ಎತ್ಕೊಂಡು ಹೋಗ್ತಾ ಇದಾರೆ. 15 kg ಚಿಕನ್ ಅನ್ನ ಇದ್ರೊಳಗಡೆ ಇವಾಗ ಹಾಕ್ತಾರೆ. ಹಾಕಮ್ಮ ಹಾಕಾಯ್ತು. ನಾವು ಒಂದೊತ್ತು ಅಡಿಗೆ ಮಾಡೋದಿಕ್ಕೆ ಅಯ್ಯೋ ಯಾರಪ್ಪ ಅಡಿಗೆ ಮಾಡ್ತಾರೆ ಅಂತ ಅನ್ಕೊಂತೀವಿ. ಆದ್ರೆ ನಮ್ಮಮ್ಮ ಬೆಳಗ್ಗೆ ಏನೇ ಆದ್ರೂನು 5 ಗಂಟೆಗೆ ಎದ್ದಿ ಎಲ್ಲಾ ಕೆಲ್ಸ ಎಲ್ಲ ಮುಗಿಸಿ 7 ಗಂಟೆ ಅಷ್ಟರಲ್ಲಿ ಟಿಫನ್ ರೆಡಿ ಆಗಿರುತ್ತೆ. ಸೊ 3 ಹೊತ್ತು ಅದಾಗಿದ ತಕ್ಷಣನೇ ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾರೆ. ಅದಾಗದ್ಮೇಲೆ ಸಂಜೆಗೆ ರೆಡಿ ಮಾಡ್ತಾರೆ. ಈ ತರ ಬಿಸ್ನೆಸ್ ಎಲ್ಲ ಮಾಡಿದಾಗ ಒಂದು ದಿವಸನೂ ರಜಾ ಹಾಕೊಳ್ಳೋದಿಕ್ಕೆ ಆಗಲ್ಲ. ನಾವೇನಾರ ಇವಾಗ ಬೇರೆ ಜಾಬ್ ಗೆ ಏನಾರ ಮಾಡ್ತಿದ್ರೆ ಆತರ ರಜಾ ಹಾಕೋಬಹುದು. ಆದ್ರೆ ಈ ತರ ಏನಾರ ಬಿಸ್ನೆಸ್ ಮಾಡ್ತಿದ್ರೆ ರಜಾ ಹಾಕೊಳ್ಳೋದಿಕ್ಕೆ ಆಗೋದಿಲ್ಲ. ಇವಾಗ ತಿರ್ಗಾ ಇನ್ನೊಂದ್ ಸ್ವಲ್ಪ ಚಿಕನ್ ಇತ್ತು, ಸೊ ಅದನ್ನ ಹಾಕ್ತಾ ಇದ್ದಾರೆ. ಬೆಳಗ್ಗೆ ಎಷ್ಟೇ ನಮ್ಮಮ್ಮಂಗೆ ಏನೇ ಜ್ವರ ಬಂದ್ರು ಅಷ್ಟೇನೆ, ಏನೇ ಬಂದ್ರು ಅಷ್ಟೇನೆ 5 ಗಂಟೆಲಿ ಅಷ್ಟೆಲ್ಲ ಎದ್ದಿ ಪೂರ್ತಿ ಕ್ಲೀನ್ ಮಾಡಿ ಹುಡುಗರ್ಗೆ 3 ಹೊತ್ತು 100 ಜನಕ್ಕೆ ಅಡ್ಗೆ ಮಾಡಿ ಇಕ್ತಾರ ನಮ್ಮಮ್ಮ. ಅದಾಗಾದ್ಮೇಲೆ ಒಂದ್ ಸ್ವಲ್ಪ ಅರ್ಶಿನ ಹಾಕೋಬೇಕು, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಅದು ಗರಂ ಮಸಾಲ, ಚಿಲ್ಲಿ ಪೌಡ್ರು, ನಿಮ್ಗೆ ಏನೇನ್ ಮಸಾಲಾ ಐಟಮ್ಸ್ ಬೇಕೋ ಅದನ್ನ ನೀವ್ ಹಾಕೋಬಹುದು. ಇವಾಗ ನಿಮ್ ಹತ್ರ ಬಿರಿಯಾನಿ ಪೌಡರ್ ಇದ್ರೆ ಅದನ್ನ ಹಾಕೋಬಹುದು, ಹೋಮ್ ಮೇಡ್ ಬಿರಿಯಾನಿ ಪೌಡರ್ ಆಗಿದ್ರೆ. ಇವಾಗ ನಾವು ಇಷ್ಟೊಂದ್ ಜನಕ್ಕೆಲ್ಲ ಮಾಡೋದಿಕ್ಕಾಗಲ್ವಲ್ಲ, ಸೊ ಅದಕ್ಕೇನೆ ಚಿಕನ್ ಮಸಾಲ, ಗರಂ ಮಸಾಲ ಮತ್ತೆ ಅರ್ಶಿನ ಪುಡಿ, ಖಾರದ ಪುಡಿ ಹಾಕೊಂಡು ಅದಾಗಾದ್ಮೇಲೆ ಮೇನ್ ಮೊಸರು ಹಾಕೊಳ್ಳಿ. ಮೊಸರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಪಲಾವ್ಗಾಗಿರ್ಲಿ ಯಾವ್ದೇ ಐಟಮ್ಗಾಗಿರ್ಲಿ ಮೊಸರು ಹಾಕೊಳ್ಳಿ. ನೋಡಿ ಮೊಸರು ಹಾಕೊಂತಾ ಇದ್ದಾರೆ. ಈ ಕಡೆ ರೈಸ್ಗೆ ನೀರ್ ಕಾಯ್ತಾ ಇದೆ. ಇವಾಗ ಹಾಕಿದ್ದಾಯ್ತು. ಇವಾಗ ಚಿಕನ್ ಮಸಾಲಾನ ಹಾಕೊಂಡ್ರು. ಮೊಸರು ಹಾಕದ್ಮೇಲೆ ಚಿಕನ್ ಮಸಾಲ ಹಾಕೊಂಡ್ರು. ಅದಾಗಾದ್ಮೇಲೆ ಈ ತರ ಚಿಕ್ಕದು ಬಿರಿಯಾನಿ ಪೌಡರ್ ಬರುತ್ತಲ್ವಾ, ಸೊ ಅದನ್ನ 1 ಪ್ಯಾಕೆಟ್ ಹಾಕೊಂಡಿದ್ದಾರೆ. ಇನ್ನೊಂದ್ ಪ್ಯಾಕೆಟ್, 2ನೇ ಪ್ಯಾಕೆಟ್ ಇದು ಚಿಕ್ಕದು 10 ರೂಪಾಯಿ ಬರುತ್ತೆ ನೋಡಿ, ಅದನ್ನ ತಗೊಂಡ್ ಹಾಕೊಳ್ಳಿ. ಅದಾಗಾದ್ಮೇಲೆ ಇದು ಸಹ ಚಿಕನ್ ಪೌಡ್ರೆ, ಸೊ ಚಿಕನ್ ಮಸಾಲ ಬಿರಿಯಾನಿ ಮಸಾಲಾ ಪೌಡರ್ ಅದು. ಅದಾಗಾದ್ಮೇಲೆ ಈ ಕಡೆ ನಿಂಬೆ ಹುಳಿನ ಬಿಡ್ತಾ ಇದಾರೆ. ಬಿಟ್ರ ನೋಡಿ ಆಯ್ತು. ಅದಾಗಾದ್ಮೇಲೆ ಇನ್ನೊಂದ್ಸತಿ ಉಪ್ಪು ಹಾಕೊಂಡ್ರು ನಮ್ಮಮ್ಮ. ನೀಟಾಗಿ ಮಿಕ್ಸ್ ಮಾಡ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ಅವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಧನಿಯಾ ಪುಡಿನ ಹಾಕೋತಾ ಇದಾರೆ. ಅವಾಗ ನಮ್ಮಮ್ಮ ಮರ್ತೋಗ್ಬಿಟ್ಟಿದ್ದಾರೆ ಧನಿಯಾ ಪುಡಿ ಹಾಕೋದ್ನ, ಸೊ ಅದಕ್ಕೆ ಇವಾಗ ಹಾಕೊಂಡ್ರು. ಇವಾಗ ಇದಕ್ಕೆ ಅಕ್ಕಿ ಹಾಕ್ಬೇಕು. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಅರ್ಶಿನ ಹಾಕಾದ್ಮೇಲೆ ಕೊತ್ಮಿರಿ ಸೊಪ್ಪನ್ನ ಒಂದ್ ಸ್ವಲ್ಪ ಹಾಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹೆಂಗ್ ಕಾಣಿಸ್ತಿದೆ ನೋಡಿ, ಫುಲ್ ಕಲರ್ಫುಲ್ ಆಗಿಲ್ವಾ? ಸೊ ಇದಕ್ಕೆ ಎಷ್ಟು ರುಚಿಗೆ ಬೇಕೋ ಉಪ್ಪು ಅಷ್ಟು ಹಾಕೋಬೇಕು ನೀವು. ನೋಡಿ ಚಿಕನ್ ಬೇಯ್ತಾ ಆ ತರ ನೀರ್ ಬಿಟ್ಕೊಳ್ಳುತ್ತೆ. ಮಸಾಲೆ ಎಲ್ಲ ಹಾಕಿರ್ತೀವಲ್ವಾ, ಸೊ ಅದಕ್ಕೆ ಆ ತರ ನೀರ್ ಬಿಟ್ಕೊಳ್ಳುತ್ತೆ ನೀಟಾಗಿ. ನೋಡಿ ಈ ಕಡೆ ನೀರು ಕೊತ ಅಂತ ಕುದೀತಿದೆ. ಸೊ ಈ ಕಡೆ ಇವೆರಡು ಆಗ್ತಿದೆ. ಅಲ್ಲಿ ಅಷ್ಟೊತ್ರಲ್ಲಿ ನಾವು ಕಸ ಗುಡ್ಸ್ಕೊಂಡ್ಬಿಡೋಣ ಬನ್ನಿ. ಸೊ ನಾನು ಫುಲ್ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಅನ್ನ ಬೆಂದಿದೆ. ಸೊ ಈ ತರ ನೀಟಾಗಿ ಮಾಡ್ಕೊಳ್ಳಿ. ಅದನ್ನ ನೀಟಾಗಿ ಸಮ ಮಾಡ್ಕೊಂಡು ಆಗಾದ್ಮೇಲೆ ಅನ್ನ ಬೆಂದಿರೋದನ್ನ ಈ ತರ ಪಾತ್ರೆಗೆ ಹಾಕೋಬೇಕು. ಇರಿ ಅದನ್ನ ಆಮೇಲೆ ತೋರಿಸ್ತೀನಿ ನಿಮ್ಗೆ. ನೋಡಿ ಆ ತರ ಒಂದ್ ಚಿಕ್ಕ ಪಾತ್ರೆಯಲ್ಲಿ ಎತ್ತಿ ಹಿಂಗ್ ಹಾಕೋಬೇಕು. ಎತ್ತಾಕಿ ಇವಾಗ ಎತ್ತಿ ಹಿಂಗೆತ್ತಿ ಹಿಂಗ್ ಹಾಕ್ಬೇಕಾ. ಹಿಂಗ್ ಹಾಕಾದ್ಮೇಲೆ ನೀಟಾಗಿ ಇದನ್ನ ಸಮ ಮಾಡ್ಕೋಬೇಕು. ಹಾಕಾದ್ಮೇಲೆ ತಿರ್ಗಾ ಹಂಗಂಗೆ ಸಮ ಮಾಡ್ಕೋಬೇಕು. ಸೊ ನೋಡಿ ಈ ತರ ಮಾಡ್ಕೋಬೇಕು. ದಮ್ ಕಟ್ಟಾದ್ಮೇಲೆ ಸಿಗ್ತೀನಿ.
ಕೆಳಗಡೆ ಪೂರ್ತಿ ಮಸಾಲೆ ಇರುತ್ತೆ, ಮೇಲ್ಗಡೆ ಮಾತ್ರ ರೈಸ್ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಹಾಕೊಡ್ಬೇಕು. ಮತ್ತೆ ಮೊಸರು ಬಜ್ಜಿನೂ ರೆಡಿ ಇದೆ ನೋಡಿ. ನೋಡಿ ಈ ರೀತಿ ಹಾಕೊಟ್ಟಿ ಹುಡುಗರು ಕೊಡ್ಬೇಕು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.